ದೇವತೆಗಳನ್ನು ಸೋಲಿಸಿ ಸ್ವರ್ಗ ಮತ್ತು ಭೂಲೋಕವನ್ನು ಆಳುತ್ತಿದ್ದ ಬಲಿಚಕ್ರವರ್ತಿಯು ತನ್ನ ದಾನಧರ್ಮಗಳಿಗೆ ಹೆಸರಾಗಿದ್ದನು. ಅವನು ಯಜ್ಞ ಮಾಡುತ್ತಿದ್ದಾಗ ಮಹಾವಿಷ್ಣುವು ವಾಮನ ಅವತಾರದಲ್ಲಿ ಕುಳ್ಳ ಬ್ರಹ್ಮಚಾರಿಯಾಗಿ ಅಲ್ಲಿಗೆ ಬರುತ್ತಾನೆ. ಬಲಿಚಕ್ರವರ್ತಿಯು ಆ ಬಾಲಕನನ್ನು ಬರಮಾಡಿಕೊಂಡು ಪಾದಪೂಜೆ ಮಾಡಿ ಏನು ಬೇಕೆಂದು ಕೇಳಿದಾಗ ವಾಮನನು ಕೇವಲ 3 ಹೆಜ್ಜೆ ಭೂಮಿ ಕೇಳುತ್ತಾನೆ. ಬಲಿಚಕ್ರವರ್ತಿ ಅಚ್ಚರಿಗೊಂಡು ಹೆಚ್ಚು ಕೇಳುವಂತೆ ಒತ್ತಾಯಿಸಿದರು. ವಾಮನ್ನು ತನ್ನ ಬೇಡಿಕೆಗೆ ಅಂಟಿಕೊಳ್ಳುತ್ತಾನೆ. ಬಲಿದಾನ ನೀಡಲು ಮುಂದಾದಾಗ ಗುರು ಶುಕ್ರಾಚಾರ್ಯರು ಬಂದು ಇತ್ ಸಾಮಾನ್ಯನಲ್ಲ, ಸಾಕ್ಷಾತ್ ವಿಷ್ಣು, ದಾನ ನೀಡಬೇಡ ಎಂದು ತಡೆಯುತ್ತಾರೆ. ಆದರೆ ಬಲಿಚಕ್ರವರ್ತಿಯು ಸಾವು ಬಂದರೂ ಪರವಾಗಿಲ್ಲ, ಕೊಟ್ಟ ಮಾತು ತಪ್ಪುವ ಭಯ ನನಗಿದೆ ಎಂದು ಹೇಳಿ ದಾನ ನೀಡಲು ನಿರ್ಧರಿಸುತ್ತಾನೆ. ಬಲಿಚಕ್ರವರ್ತಿಯು ದಾನ ನೀಡಿದ ತಕ್ಷಣ ವಾಮನ್ನು ಬೃಹದಾಕಾರವಾಗಿ ಬೆಳೆದು ತ್ರಿವಿಕ್ರಮನಾಗುತ್ತಾನೆ. ತನ್ನ 1 ಹೆಜ್ಜೆಯಿಂದ ಇಡೀ ಭೂಲೋಕವನ್ನು, 2ನೇ ಹೆಜ್ಜೆಯಿಂದ ಬ್ರಹ್ಮಲೋಕವನ್ನು ಅಳತೆ ಮಾಡುತ್ತಾನೆ. 3ನೇ ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಬಲಿಚಕ್ರವರ್ತಿಯು ತನ್ನ ಮಾತನ್ನು ಉಳಿಸಿಕೊಳ್ಳಲು ತನ್ನ ತಲೆಯನ್ನೇ ನೀಡುತ್ತಾನೆ. ವಾಮನನು ಬಲಿಯ ತಲೆಯ ಮೇಲೆ ಕಾಲಿಟ್ಟು ಅವನನ್ನು ಸುತ್ತಲ ಲೋಕಕ್ಕೆ ಕಳುಹಿಸಿ ಮುಂದಿನ ಕಲ್ಪದಲ್ಲಿ ಭೂಲೋಕದ ರಾಜನಾಗುವಂತೆ ವರ ನೀಡುತ್ತಾನೆ. ಇದೇ ಸಮಯದಲ್ಲಿ ಬಲಿಯ ತಾತ ಪ್ರಹ್ಲಾದನು ಅಲ್ಲಿಗೆ ಆಗಮಿಸಿ ವಿಷ್ಣುವಿನ ದರ್ಶನ ಪಡೆಯುತ್ತಾನೆ. ಕೊನೆಗೆ ಮಹಾವಿಷ್ಣುವು ಇಡೀ ಕುಟುಂಬವನ್ನು ಆಶೀರ್ವದಿಸಿ ಅಲ್ಲಿಂದ ನಿರ್ಗಮಿಸುತ್ತಾನೆ.